ಉಪ್ಪಿಲ್ಲ ಅಂದರೆ ಯಾವ ಆಹಾರನೂ ರುಚಿ ಕೊಡಲ್ಲ ಅಲ್ವಾ? ಉಪ್ಪಾಗೋದೆಲ್ಲಿ? ಸಮುದ್ರದಲ್ಲಿ. ಸಮುದ್ರಕ್ಕೆ ಪ್ರಪಂಚದ ಕೊಳೆಯೆಲ್ಲ ಹೋಗುತ್ತೆ, ಇನ್ಕ್ಲೂಡಿಂಗ್ ಅವ್ರ ಬೆಂಗಳೂರು ವಾಟರ್. ಪ್ರಪಂಚದ ಕೊಳೆಯೆಲ್ಲ ಸಮುದ್ರಕ್ಕೆ ಹೋಗುತ್ತೆ. ಕಾಡು ಸತ್ತಿರತಕ್ಕಂಥ ಪ್ರಾಣಿಗಳು ಗಲೀಜುಗಳು ಎಲ್ಲ ನದಿಗಳಿಂದ ಮೂಲಕ ಸಮುದ್ರಕ್ಕೆ ಹೋಗುತ್ತೆ. ಸಮುದ್ರತಕ್ಕಂಥ ಎಲ್ಲ ಪ್ರಾಣಿಗಳ ಗಲೀಜು ಎಲ್ಲ ಅಲ್ಲೇ ಇರುತ್ತೆ. ಎಲ್ಲ ಸಮುದ್ರದ ನೀರು ಕಾದು ಕಾದು ಒಳ್ಳೆ ನೀರು ಮೇಲೆ ಹೋಗಿ ಮೋಡವಾಗಿ ಮೋಡ ಎಲ್ಲ ಕಡೆ ಪಸರಿಸಿ ನೀರು ಬೀಳುತ್ತೆ. ಸೊ ಮೋಡ ಪದೇ ಪದೇ ನೀರು ಆವಿಯಾಗಿ ಹೋಗಿ 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 ಕಾನ್ಸಂಟ್ರೇಟೆಡ್ ಗಲೀಜ್ ಇಸ್ ಕನ್ವರ್ಟೆಡ್ ಇಂಟು ಸಾಲ್ಟ್. ಪ್ರಪಂಚದ ಕೊಳೆ, ಸಮುದ್ರದ ಕೊಳೆ ಎಲ್ಲವೂ ಕನ್ವರ್ಟ್ ಆಗಿ ಕಾನ್ಸಂಟ್ರೇಟ್, ಪದೇ ಪದೇ ಒಳ್ಳೊಳ್ಳೆ ನೀರು ಹೋಗ್ತಾ ಇರುತ್ತಲ್ಲ, ಕಾನ್ಸಂಟ್ರೇಟೆಡ್ ಗಲೀಜ್ ಈಸ್ ಕನ್ವರ್ಟೆಡ್ ಇಂಟು ಸಾಲ್ಟ್. ನಮ್ಗೆ ರುಚಿ ಕೊಡ್ತಾ ಇರೋದು ಯಾವುದು? ಕಾನ್ಸಂಟ್ರೇಟೆಡ್ ಗಲೀಜು. ಈಗ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗ್ಬೋದು, ಹೆಂಗೆ ಹೇಳ್ತೀರಾ ಅಂತ. ಈ ತರಕಾರಿ 1 ಅಡಿ ಮಣ್ಣಲ್ಲಿ ಬೆಳಿತೀವಿ. ತರಕಾರಿ 1 ಅಡಿ ಮಣ್ಣಿಗೆ ಮೂಲಂಗಿ, ಅದು ಸಣ್ಣ ಪುಟ್ಟ ತರಕಾರಿ ಸೊಪ್ಪೆಲ್ಲ ಬೆಳಿತೀವಲ್ಲ, ಅದು ಗೊಬ್ಬರ ಹಾಕಿರ್ತೀವಿ. ಗೊಬ್ಬರ ಯಾವುದು? ಗಲೀಜು. ಗೊಬ್ಬರ ಅಂದರೆ ಗಲೀಜು ತಾನೆ, ಅದನ್ನು ಹಾಕಿರ್ತೀವಿ. ಆ ತರಕಾರಿ ರಸ ಇರ್ಕೊಂಡು ತರಕಾರಿ ಬರುತ್ತೆ. ಅದು 1 ಅಡಿ ಮಣ್ಣಲ್ಲಿ ಗೊಬ್ಬರ ಎಲ್ಲ ಖಾಲಿ ಆಗಿಬಿಡುತ್ತೆ, ಮಣ್ಣು ಹಂಗೆ ಇರುತ್ತೆ. ಸೊ ಆ ಗಲೀಜೆಲ್ಲ ಇಟ್ಕೊಂಡು ತರಕಾರಿ ಆಯಿತು. ಅದು ತರಕಾರಿ ತಂದು ತಿಂದ್ರಿ. ಸೊ ತಿಂತಾ ಇರೋದು ಯಾವುದು? ಗೊಬ್ಬರ, ಗಲೀಜು. ಹೌದು ತಾನೆ? ಗೊಬ್ಬರ ಹೇಳ್ಕೊಂಡು ತಂದು ತರಕಾರಿ ಆದದ್ದು ತಿಂದ್ರಿ. ನೆಕ್ಸ್ಟ್ ಪ್ರೂಫ್, ನೀವು ತಿಂದಿರೋದು ಗಲೀಜು ಅಂತ. ತಿಂದಾದ್ಮೇಲೆ ನಿನ್ನ ದೇಹದಿಂದ ಹೊರಗಡೆ ಬಂದಾಗ ಗಮ್ಮನ್ನತ್ತೋ ಗಲೀಜು ವಾಸನೆ ಬರುತ್ತೋ? ನಿನ್ನ ದೇಹದಿಂದ ಬರತಕ್ಕಂಥ ಪ್ರತಿಯೊಂದು ಪದಾರ್ಥಗಳು ಗಬ್ಬು. 3 ದಿನ ಬಾಯಿ ಉಜ್ಜಿಲ್ಲ ಅಂದರೆ ಬಾಯಿ ಗಬ್ಬು ಬಂದ್ಬಿಡುತ್ತೆ. ಮೂಗಲ್ಲಿ ಗೊಂಡೆ ತೆಗ್ದಿಲ್ಲದ ಅಲ್ಲೇ ಸ್ಟಾಕಾರ ಗಲೀಜು ಬಂದ್ಬಿಡುತ್ತೆ. ದೇಹದಲ್ಲಿ ಎಷ್ಟು ಸ್ಟಾಕ್ ಇದೆ, ಗಲೀಜೆಲ್ಲ ಇದೆ. ಅರ್ಥ ಆಯ್ತಾ? ಇಲ್ಲಿ ಸ್ಟಾಕ್ ಇದೆ, ಎಲ್ಲ ಪ್ರತಿಯೊಂದು ಗಲೀಜು ತುಂಬಿಕೊಂಡಿದೆ. ತಿಂತಾ ಇರೋದು ಗಲೀಜು, ರುಚಿ ಕೊಡ್ತಾ ಇರೋದು ಗಲೀಜು, ಎಲ್ಲವೂ ಗಲೀಜು, ಹೊರಗಡೆ ಬರೋದೆಲ್ಲ ಗಲೀಜು. ಇದರ ಯಾವ್ದು ನೀನು ಮಡಿ ಇರೋದು? ಮೇಲ್ಗಡೆ ಸ್ನಾನ ಮಾಡ್ಕೊಬಿಟ್ಟು ನೀರು ಹಾಕ್ಬಿಟ್ಟು ನಾನು ಮಡಿ ಅಂದರೆ ಒಳಗಡೆ ಗಲೀಜು ತುಂಬಿಕೊಂಡಿಲ್ವಾ? ಎಲ್ಲ ಕಡೆ ತುಂಬಿದೆ ಗಲೀಜು. ಮಡಿ ಅನ್ನೋದು ಇಲ್ವೇ ಇಲ್ಲ. ಮಡಿ ಅನ್ನೋದು ನಿನ್ನ ಮನಸ್ಸಿನ ಭಾವನೆ. ನಿನ್ನ ಮನಸ್ಸಿನ ಭಾವನೆ ಅಷ್ಟೇ. ನೀನು ತಿಂತಾ ಇರೋದೇ ಗಲೀಜಲ್ಲ. ನೀನು ರುಚಿ ಎಂಥ ಟೇಸ್ಟ್, ಉಪ್ಪಿಲ್ಲ ಅಂದರೆ ಯಾವ ಆಹಾರ ರುಚಿ ಬರೋಲ್ಲ. ಅದಾಗ್ತಾ ಇರೋದು ಯಾವ? ಇಲ್ಲಿ ಸಮುದ್ರದಲ್ಲಿ ಎಲ್ಲ ಕೊಳೆಗಳೆಲ್ಲ ಕೊಳೆತು ಕಾನ್ಸಂಟ್ರೇಟ್ ಆಗಿ ಕನ್ವರ್ಟೆಡ್ ಇಂಟು